ಎಷ್ಟೋ ಸಾವಿರಾರು ಕಿಲೋಮೀಟರ್ ಹಾರಾಡುವಂಥ ಪಕ್ಷಿಗಳನ್ನ ಹೌದಾ ಇಷ್ಟು ಪಂಜರದಲ್ಲೇ ನಾವು ನೋಡಿ ಏನು ಅದು ನೋಡಿ ಖುಷಿ ಪಡೋಂಥದ್ದಾದ್ರೂ ಏನಿದೆ ಅಂತ ನಾನು ಕೇಳಿದೆ ಅಲ್ವಾ. ಅಲ್ಲಿ ಆ ಕಡೆ ಹೋಗೋದು ನಾಯಿ ಬಂದ್ರೆ ಇದು ಸಾಕಿರೋದಲ್ವಾ, ಇದು ಸಾಕಿರೋ ಗಿಣಿ ಇದು ಆಗ್ತಿರೋದಿಲ್ಲ. ಅವರು ತಗೊಂಡ್ರು ಊರಿಂದ. ಯಾವಾಗ ತೊಗೊಂಡಿದ್ದು? ಈ ಮೊನ್ನೆ ತಗೊಂಡ್ರು ಅವರು ಶಿಕಾರಿಪುರದಲ್ಲಿತ್ತು ತಗೊಂಡು ಆಮೇಲೆ ಯಾಕೋ ಬೇಡ ಒಂಟಿ ಬೇಡ ಅಂತ ನೋಡಿ ನೀಟಾಗಿ ಕಟ್ ಮಾಡಿದ್ದಾರೆ ಫೆದರ್ಸ್, ಕಟ್ ಮಾಡಿ ಓಕೆ ಸಾಕಕ್ಕೆ ಅಂತ ಇಟ್ಕೊಂಡಿದ್ದಾರೆ. ಅದಕ್ಕೆ ಅದು ಹಾರ್ತಾ ಇಲ್ಲ. ಹೊರಗೆ ಬಿಟ್ಟು ನೋಡಿದ್ರ ಆಚೆ? ಇಲ್ಲ ಬಿಡಕ್ಕೆ ಹೋಗಿಲ್ಲ. ಅವ್ರು ಹಂಗೆ ತಗೊಂಡ್ರೆ ನಾವು ನಮಗೂ ಭಯ. ಫ್ರೆಂಡ್ಲಿ ಇದೆಯಾ ಬೈಟ್ ಮಾಡುತ್ತಾ? ಇಲ್ಲ ಫ್ರೆಂಡ್ಲಿ ಅಂದರೆ ನಾವು ಬಿಡಕ್ಕೆ ಹೋಗಿಲ್ಲ. ಒಂದು ಊಟ ಹಾಕ್ಬೇಕು ಅನ್ನತ್ತೆ ಗಂದೆ ಅಲ್ಲ ಬೈಟ್ ಮಾಡುತ್ತಾ? ಮಾಡಿದ್ರೆ ನಾವು ಬಿಡಕ್ಕೆ ಹೋಗಿಲ್ಲ. ಬಟ್ ಹಿಂಗೆ ಅನ್ನತ್ತಲ್ಲ ಭಯ. ಇನ್ನೊಂದಿದ್ರೆ ಏನೋ ಮಾಡ್ಬೋಯ್ತು. ಏನು ಮಾಡ್ತಾ ಇದ್ರಿ? ಅದು ನಮಗೂ ಒಂಥರ ಖುಷಿ, ಒಂಟಿ ಇದೆಯಲ್ಲ ಅಂತ. ಇದು ನೋಡಿ ಸರ್, ಇದು ಮನೇಲಿ ಇಡೋದು ಇಲ್ಲೀಗಲ್ ಇದೆ. ಹೌದಾ? ಡೈರೆಕ್ಟ್ ಶೆಡ್ಯೂಲ್ ಓಕೆ. ಕೇಸ್ ಆಗಿಬಿಡುತ್ತೆ ಡಿಪಾರ್ಟ್ಮೆಂಟ್. ಓಹೋ, ಮನೇಲಿ ಇಟ್ಕೊಂಡೆ ದೊಡ್ಡ ಕೇಸೆ. ರೋಸ್ರಿಂಗ್ ಪ್ಯಾರಿಕಿಟ್ಸ್ ಆಸ್ಟ್ರಾಲಜಿ ಎಲ್ಲ ಇಟ್ಕೋತಾರಲ್ಲ, ಹಾಂ 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 ಆ ಥರನೂ ಇಡಂಗಿಲ್ಲ. ನೋಡಿ ನೀಟಾಗಿ ಕಟ್ ಮಾಡಿ ಓಕೆ. ಹಿಂದ್ಗಡೆ ಫೆದರ್ಸು ಮತ್ತೆ ರೆಕ್ಕೆನ ಕಟ್ ಮಾಡಿದೆ, ಕಾಣಿಸ್ತಾ ಇದೆಯಲ್ಲ ನಿಮಗೆ? ಹೌದೌದು ಕಂಡೆ ನಾ ಇಲ್ಲ. ಇದು ಇದನ್ನ ಸುಮಾರು ದಿವಸದಿಂದ ಸಾಕಿದ್ದಾರೆ. ಓಕೆ. ಸಾಕಿ ಆಮೇಲೆ ತಂದು ಕೊಟ್ಟಿರೋದು ನಿಮಗೆ. ಕೇಸ್ ಸಮೇತ ತಂದಿದ್ದೀರಾ? ಅದು ಹಂಗೆ ಎತ್ಕೊಂಬಂದ್ರೆ. ಹೌದು, ಅದೇ ಸಾಕಿರೋದು ಅದು ಹಾರೋಗ್ಬಿಡುತ್ತೆ ಅಂತ ಅದ್ರ ರೆಕ್ಕೆನೂ ಕಟ್ ಮಾಡಿದ್ದಾರೆ. ಓಕೆ. ಇದನ್ನ ಇಂಗ್ಲೀಷಲ್ಲಿ ರೋಸ್ ರಿಂಗ್ ಪ್ಯಾರಾಕಿಟ್ ಅಂತ ಕರಿತೀವಿ. ರೋಸ್ ರಿಂಗ್ ಇಂಡಿಯಾದ ಸರ್ ಇದು? ಇಂಡಿಯಾದು. ಇದು ಅರ್ಬನ್ ನಮ್ಮ ಇಂಡಿಯನ್ ವೈಲ್ಡ್ ಲೈಫ್ಗೆ ಬರುವಂಥದ್ದು ಇದು. ಹಾಂ ಹಾಂ ಹಾಂ. ಇಂಡಿಯನ್ ವೈಲ್ಡ್ ಲೈಫ್ ಆ್ಯಕ್ಟ್ ಅಂಡರ್ ಬರುತ್ತೆ ಇದು. ಈ ಜ್ಯೋತಿಷ್ಯ ಎಲ್ಲ ಹೇಳ್ತಾರೆ ಗಿಣಿಶಾಸ್ತ್ರ ಸೀಸ್ ಮಾಡ್ತಾರೆ, ಅದನ್ನು ಮಾಡಂಗಿಲ್ಲ. ಎಲ್ಲಾದ್ರೂ ಕಾಣಿಸ್ತಿದ್ದಾರೆ, ಎಲ್ಲೂ ಇಲ್ಲ ಈಗ. ಗಿಣಿಶಾಸ್ತ್ರ ಹಾವು ಇಟ್ಕೊಂಡು ಓಡಾಡೋದು ನೋಡಿ, ಇದೆಲ್ಲನೂ ವ್ಯವಸ್ಥಿತವಾಗಿ ಇದೆ, ನೀಟಾಗಿ. ಅದಕ್ಕೆ ಎಷ್ಟು ನೋಡ್ರಿ, ಹೌದು ಹೌದು ಹೌದು, ಎಷ್ಟು ನೀಟಾಗಿ ಕಟ್ ಮಾಡಿದ್ದಾರೆ ನೋಡಿ. ಹಾಂ, ಟೈಲ್ ನೋಡಿ. ಹೌದು 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 ಗಂಟೆ. ಸೊ ಇದು ಬೆಳೆಯೋಕೆನೆ ಈಗ ಅದೆಲ್ಲ ಆಗ್ಲಿಕ್ಕೇನೆ ನಮಗೆ ರಿಹ್ಯಾಬ್ ಶೆಲ್ಟರಲ್ಲಿ ಪುನರ್ವಸತಿ ಮಾಡಬೇಕು ಅಂತಂದ್ರೆ ನಿಮಗೆ ಮಿನಿಮಮ್ ಏನಿಲ್ಲ ಅಂತಂದ್ರೆ 7 ತಿಂಗಳು ಬೇಕು, ಇಲ್ಲ 8 ತಿಂಗಳಾದ್ರೂ ಬೇಕು. ಬರುತ್ತಾ ಸರ್ ಅದು? ರೆಕ್ಕೆ ಫುಲ್ ಬೆಳೆದ ಮೇಲೆ ಆಮೇಲೆ ಅದು ಫ್ಲೈಟ್ ತಗೊಳ್ಳೋದೆಲ್ಲ ಕಲಿಬೇಕಲ್ವಾ. ಆ ಕಲ್ತಾದ್ಮೇಲೆ ಆಮೇಲೆ ಸೋಷಲೈಸಿಂಗ್, ಬೇರೆ ಪ್ಯಾರಾಕಿಟ್ಸ್ ಜೊತೆ ಸೋಷಲೈಸ್ ಮಾಡಿ ಆಮೇಲೆ ಅದನ್ನ ರಿಲೀಸ್ ಮಾಡ್ತಾರೆ. ಸುಮ್ನೆ ರಿಲೀಸ್ ಮಾಡ್ಬಿಟ್ಟು ಮತ್ತೆ ಪ್ರಾಣಿ ನಾಯಿ ಅಂತಲ್ಲ ಅಂತಲ್ಲ, ಈಗ ಮತ್ತೆ ಗಾಡಿಗೆ ಸಿಗಾಕೊಳ್ಳೋದು, ಆಮೇಲೆ ಬೆಕ್ಕಿಟ್ಕೊಳ್ಳೋದು, ಇದು ವೈಲ್ಡ್ ಲೈಫ್ ಆಗಿರೋದ್ರಿಂದ ಇದನ್ನ ಪ್ರೊಟೆಕ್ಟ್ ಮಾಡ್ಬೇಕಂತ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆಗಿರೋದ್ರಿಂದ ಸೊ ಇದೆಲ್ಲನೂ ಮಾಡಬೇಕು. ಒಳ್ಳೇದಾಯ್ತು ನೀವು ಕಾಲ್ ಮಾಡಿದ್ದು, ಇಲ್ಲಾಂದ್ರೆ ನಿಮಗೂ ಗೊತ್ತಾಗ್ತಾ ಇರಲಿಲ್ಲ. ಕೂಗುತ್ತಾ? ಕೂಗಿ ಸ್ವಲ್ಪ ಬೆಳಿಗ್ಗೆ ಅಲಾರಾಮ್ ಅದು. ಏನಾದರೂ ವಿಡಿಯೋ ಮಾಡಿದ್ರೆ ಕೂಗಿರೋದು? ಇಲ್ಲ ಇಲ್ಲ ಇಲ್ಲ, ಬಟ್ ಚೆನ್ನಾಗಿ ಕೂಗುತ್ತೆ. ಬೆಳಗ್ಗೆ ಸಂಜೆ 4 ಗಂಟೆಗೆ ಕರೆಕ್ಟ್ ಟೈಮ್ ಹೋಗುತ್ತೆ. ಅಲ್ಲಿವರೆಗೂ ಏನು ಡಿಸ್ಟರ್ಬ್ ಮಾಡಿಲ್ಲ. 3 ದಿನ ಆಯಿತು. ಅಲ್ಲ, ತಂದು ಎಷ್ಟು ದಿನ? 3 ದಿನ. ಎಲ್ಲಿ? ಶಿವಮೊಗ್ಗದಿಂದ? ಶಿಕಾರಿಪುರದಿಂದ ಇಲ್ಲಿಗೆ ತಂದಿದ್ದಾರೆ. ಅವ್ರೇನಕ್ಕೆ ತಂದು ಕೊಟ್ಟರು? ಅವ್ರು ತಂದರು ಅಂದರೆ ಅಲ್ಲಿ ಯಾರು ಇಲ್ಲ, ಅವರಪ್ಪ ಅಮ್ಮ ನಾವೇ ಇದೀವಲ್ಲ ಅಂತ ತಗೊಂಡ್ರೆ ಇಲ್ಲಿ. ಬಟ್ ನಮಗೆ ಒಂದೇ ಬೇಡ ಅಂತ ನಾವು. ಅವ್ರಿಗೇನು ತೋಟದಲ್ಲಿ ಸಿಕ್ಕಿದ್ದು? ತೋಟದಲ್ಲಿ ಮೇ ಬಿ ಯಾರೋ ಸಾಕಿರೋದು ತಪ್ಪಿಸ್ಕೊಂಡು ಹಂಗೆ ಬಂದ್ಬಿಟ್ಟಿದೆ ಅನ್ಸುತ್ತೆ. ನಮಗೆ ಏನಿಲ್ಲ, ಬಟ್ ಒಂದೇ ಅಂತ ಇಲ್ಲಿ ನಮಗೆ ನಮಗೆ ಬೇಜಾರು. ಸರ್ ಹೇಳ್ತೀನಿ ಕೇಳಿ, ನನ್ ಕೇಳಿದ್ರೆ ಯಾವ ಪ್ರಾಣಿಯೂ ಮನೇಲಿ ಸಾಕ್ಲಿಕ್ಕೆ ಹೋಗುದು. ಓಕೆ, ಇಲ್ಲ ಸಾಕಕ್ಕೆ ಹೋಗಲ್ಲ. ಯಾಕೆ ಗೊತ್ತಾ? ಅದ್ರ ಸಮಾಜನೇ ಬೇರೆ, ನಮ್ಮ ಸಮಾಜನೇ ಬೇರೆ. ನಿಮ್ಗೆ ಅನ್ಕಂಡೀಷನಲ್ ಲವ್ ಕೊಡುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಬೆಕ್ಕಾಗ್ಲಿ ಆದ್ರೂ ಅದ್ರದ್ದು ಏನು ಇರುತ್ತೆ ಫೀಲಿಂಗ್ಸ್ ನಾವು ಡೀಟೇಲ್ ಆಗಿ ಅರ್ಥ ಮಾಡ್ಕೊಳಕ್ಕೆ. ನಮ್ಮ ಮಕ್ಳು ಬಾಯಿ ತೆಗೆದು ಹೇಳಿದ್ರೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅಂತಂದ್ರೆ ಅದಕ್ಕೆ ಏನು ಆಮೇಲೆ ನೋಡಿ, ಒಳ್ಳೆ ಕೆಲಸ ಮಾಡಿದರೆ ನನಗೆ ಕಾಲ್ ಮಾಡಿ ನೋಡಿ. ಇದು ಅರ್ಬನ್ ವೈಲ್ಡ್ ಲೈಫ್ ರೆಸ್ಕ್ಯೂ ಬರುತ್ತೆ. ಪ್ಲಸ್ ಇದು ಇಂಡಿಯನ್ 1972 ಆ್ಯಕ್ಟ್ ಪ್ರಕಾರ ಇದನ್ನ ಮನೇಲಿ ಇಟ್ಕೊಳ್ಳೋದು ಅಪರಾಧ. ಸೊ ಅದು ಒಂದ್ಸತಿ ನೀವು ನಮ್ಗೆ ಕೊಟ್ಟಿದ್ದೀರಾ ಅಂದ್ರೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ನಾವು ತಲುಪಿಸ್ಬಿಡ್ತೀವಿ. ಗೌರ್ಮೆಂಟ್ಗೆ ಸ್ವತ್ತು ಇದ್ದಂಗೆ. ನನಗೂ ಇದು ಬರಲ್ಲ, ನಿಮಗೂ ಬರಲ್ಲ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅದು ಯಾರನ್ನೂ ಬಿಡಲ್ಲ, ಯಾಕಂದ್ರೆ ಇದು ಮನುಷ್ಯನ್ಗೆ ಹತ್ರ ಆಗಿರೋದ್ರಿಂದ ಇದನ್ನ ಕಾಡಿನ ತರನೇ ರೆಡಿ ಮಾಡ್ಬಿಟ್ಟು ಬಿಡ್ತೀರಿ. ಮನುಷ್ಯನ್ ನೋಡ್ರೆ ಸೊ ಆ ಥರ. ಸೊ ಇದು ಕಾಡಿನ ಥರ ರೆಡಿ ಮಾಡ್ತಾರೆ ಅಲ್ಲಿ.
ಮತ್ತೆ ರೆಕ್ಕೆ ಎಲ್ಲ ಬೆಳೆದ ಅದಕ್ಕೆ ಬೇಕಾಗಿರೋಂಥ ಪೋಷಕಾಂಶಗಳು ಎಲ್ಲ ಥರ ಊಟ ಕೊಟ್ಬಿಟ್ಟು ಅದನ್ನು ರೆಡಿ ಮಾಡಿ ಆಮೇಲೆ ರಿಲೀಸ್ ಮಾಡಿ. ಓಕೆ ಓಕೆನಾ? ಲೆಟರ್ ತಗೋತೀನಿ.